ಗುತ್ತಿಗೆದಾರರ ಸಂಘದ ವಿರುದ್ಧ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಘದ ಗೌರವಾಧ್ಯಕ್ಷ ಸ್ಥಾನದಿಂದ ಜಗನ್ನಾಥ್ ಶೇಖ್ಜಿ ಉಚ್ಚಾಟನೆ ಆಗಿದ್ದಾರೆ. ಗುತ್ತಿಗೆದಾರರ ಸಂಘದ ವಿರುದ್ಧ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂಘದ ಗೌರವಾಧ್ಯಕ್ಷರಾಗಿದ್ದ ಜಗನ್ನಾಥ್ ಶೇಖ್ಜಿ ಉಚ್ಚಾಟನೆ ಆಗಿರೋದು. ಉಚ್ಚಾಟನೆ ಬೆನ್ನಲ್ಲೇ ಕಲಬುರಗಿಯಲ್ಲಿ ಜಗನ್ನಾಥ್ ಶೇಖ್ಜಿ ಆಕ್ರೋಶ ಹೊರಹಾಕಿದ್ದಾರೆ. ಏನಂತ? ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಯಾರಿಗೂ ನಾನು ಹಣ ಕೊಡುವಂತೆ ಒತ್ತಾಯ ಹಾಕಿಲ್ಲ, ತನಿಖೆ ನಡೆಸಿ ತಪ್ಪು ಕಂಡು ಬಂದಿದ್ರೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಉಚ್ಚಾಟನೆ ಅಂದ್ರೆ ಅವರ ಬಂಡವಾಳವನ್ನೇ ಬಯಲು ಮಾಡ್ತೀನಿ ಅಂತ ಇದೀಗ ಜಗನ್ನಾಥ್ ಶೇಖ್ಜಿ ಅವರ ಆಕ್ರೋಶ ಇದೆ. ನಾನು ತಪ್ಪು ಮಾಡಿಲ್ಲ, ಹಣ ಕೊಡುವಂತೆ ಯಾರಿಗೂ ಒತ್ತಡ ಹಾಕಿಲ್ಲ, ಒಂದು ವೇಳೆ ನಾನು ತಪ್ಪು ಮಾಡಿದ್ರೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಾಗಿತ್ತು. ಉಚ್ಚಾಟನೆ ಆದ್ರೆ ಬಂಡವಾಳ ಬಯಲು ಮಾಡ್ತೀನಿ ಮತ್ತೊಬ್ಬರದ್ದು ಅಂತ ಅವರ ಮಾತು. ಕೆಲಸ ಬಿಡ್ತಾನಂದ್ರೆ ಅವ್ರವ್ರು ಏನ್ ಹೆಂಗ್ ಸರಿ ಹೆಂಗ್ ಮಾತಾಡ್ಕೊಂಡ್ರ ಅಸೋಚನೆ ಸಂಬಂಧ ಬರ್ಲಿದ್ರಾಗ ಅಸೋಚನೆ ಯಾವಾಗ ಬರ್ತದ? ನಾವು ಕೂತು ಕೊಡುವಪ್ಪ ಇವರಿಗೆ, ಇಲ್ಲ ನಮ್ಗೆ ಅಸೋಚನೆ ಕೊಡುವಪ್ಪ ಅದು ಕೇಳಿದ್ರೆ ಸಂಬಂಧ ಬರ್ತದ. ನಾವು ಕೂತವ್ರು ಕೊಡುವತ್ನೂ ಹೇಳಿಲ್ಲ, ನಾವು ಕೂತವ್ರಿಗೆ ಏನದ ಈ ಕಡೆ ನಮ್ಮ ಹೊಸ ಸಂಘಕ್ಕೆ ಏನು ಕೊಡ್ರಿ ಅಂತ ನಾವೇನು ಕೇಳ್ಕೊಂಡಿಲ್ಲ. ಮಂದಾಗ ಅಸೋಸಿಯೇಷನ್ ಸಂಬಂಧ ಅಸೋಸಿಯೇಷನ್ ಬದಲಾ ಮಾಡ್ಬೇಕು. 3% 2.5-3% ಯಾವ ಬಿಡ್ತಾನ ಅವ್ರಿಗೆ ಯಾವ ಕಡಿಮೆ ಹಾಕಿರ್ತಾನ ನೋಡ್ರಿ. ಈ ಕಡಿಮೆ ಹಾಕಿದವನಿಗೆ ಬಿಡಿಸ್ತಾರ ಅವರು. ಹೆಚ್ಚಿದ್ದವ್ ತೋತಾನ. ನಡ್ಕೊಂಡ್ ಬಂದ ಪದ್ಧತಿ ಪ್ರತಿ ಟೆಂಡರ್ ಹೇಳ್ತೇನೆ. ಇವು ಟೆಂಡರ್ ಇದು ಯಾರು ಇದು ಸರ್? ಈಗ ನೀವು ಅಷ್ಟು ಪ್ರಾಮಾಣಿಕತೆ ಈ ಟೆಂಡರ್ ಓಪನ್ ಮಾಡಿಸಿರೋ ಈಗ ತಾನೇ ಗೊತ್ತಾಗ್ತದಲ್ಲ ಯಾರು ಆಡಿಯೋ ಯಾರು ಸರ್? ಮತ್ತೆ ಯಾರು ಇನ್ನು ವೈರಲ್ ಆಗ್ಯದ? ಹಾ ರೀ, ಅದು ಯಾರ್ದನ ಇವತ್ತೇ ಬಂದು ಗೊತ್ತಾಯ್ದಂಗ ಅದು ಯಾರು ಮಾತಾಡ್ರ ದನಿ ಎಂದು ಪಕ್ಕ ಮಾತಾಡ್ಕೋತೀನಿ. ಅಂದ್ರೆ ಅದು 3%ಗೂ ನಿಮಗೂ ನಿಮ್ ಸಂಘಕ್ಕೆ ಸಂಬಂಧ ಇಲ್ಲ? ಏನು ಸಂಬಂಧ ಇಲ್ಲ. ಸಂಘಕ್ಕೆ ಹ್ಯಾಂಗ್ ಬರ್ತದೆ ಸರ್ ಸಂಬಂಧ? ನಾವು ಸಂಘದ ನಮಗ್ ಕೊಡೋದು ಬರ್ತದೆ. ನಾವು ಕಾಂಪ್ರಮೈಸ್ ಮಾಡ್ತೀವಪ್ಪ, ನಮಗೆ ಏನ್ ಮಿನಿಸ್ಟರ್ ಹೇಳ್ತೇವೆ, ಚೀಫ್ ಇಂಜಿನಿಯರ್ ಹೇಳ್ತೇವೆ, ನಮಗೆ ಏನದ ಕೊಡ್ರಿ ನೀವು ಕಾಂಪ್ರಮೈಸ್ ಮಾಡ್ತೀವಿ ನಾವರೇ ಅಲ್ಲಿ ನಮ್ಮ ಅಧ್ಯಕ್ಷರಲ್ಲಿ ನಮ್ಮ ಡೈರೆಕ್ಟರ್ ಯಾರು ಒಬ್ಬರು ಅಂದ್ರೂ ನಮಗ್ ಬರ್ತದ. ನಮ್ಮ ಸಂಬಂಧದ ವಿಷಯ ಹೇಳ್ತಾರೆ. ನಾವು ಟೆಂಡರ್ ಹಾಕಿಲ್ಲ, ನಾವು ಟೆಂಡರ್ ಹಾಕಿದೇವ ಅಸೋಸಿಯೇಷನ್ ಯಾರೇ ಒಬ್ಬರು ಅಂತಂದ್ರೆ ನಾವು ಏನೇ ಬರ್ತಿದ್ದೇವೆ. ನಾ ಟೆಂಡರ್ ಹಾಕಿಲ್ಲ, ಒಟ್ಟೆ ಅದರ ಪಾರ್ಟಿಸಿಪೇಟ್ ಮಾಡಿಲ್ಲ ನಾವು. ಒಟ್ಟ ಸಣ್ಣ ಸಣ್ಣ ಕಾಂಟ್ರಾಕ್ಟರ್ ಅಂತವ್ರು ಇವು 25-30 ಕೋಟಿ ರೂಪಾಯಿ ಟೆಂಡರ್ ಅವು. ಇವು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ ಬೇಕು. ಅವ ಹೇಳೋ ಸಣ್ಣ ಕಾಂಟ್ರಾಕ್ಟರ್ ಇದ್ದೀನಿ ಕೇಳ್ತಾನವ. ಸಣ್ಣ ಕಾಂಟ್ರಾಕ್ಟರ್ ಹೆಂಗ ಆತಾನ ಸರ್? ಅವ ಹಾಕಕ್ಕೆ ಬರಲ್ಲ. ಸಣ್ಣ ಕಾಂಟ್ರಾಕ್ಟರ್ ಬಡವರು ಇದ್ದೀನ ಸಣ್ಣ ಕಾಂಟ್ರಾಕ್ಟರ್ ಅಂತಾನೆ. 20 ಕೋಟಿ ಕೆಲಸ ತಗೋಬೇಕಾಯ್ತಂದ್ರ ಅವ ಏನು 40 ಕೋಟಿ ರೂಪಾಯಿ ವರ್ಷ ಟರ್ನ್ ಓವರ್ ಮಾಡಿರ್ಬೇಕು. ಸಣ್ಣ ಮಾತೇನ್ರಿ ನಾವು ಇದರ ಅರ್ಥ ಮಾಡ್ಕೋಬೇಕು ಸಮಾಜ. ಅದಕ್ಕೆ ಸರ್ಕಾರದ ಪಾಪ ನಾವು ಬ್ಲೇಮ್ ಮಾಡಲ್ಲ. ಸರ್ಕಾರ ಮೇಲೆ ಯಾವ್ದು ಇದು ಇಲ್ಲ. ಈ ನಮ್ರದಾಗ ಏನೋ ಮಾಡಿ ಸರ್ ಅದೇ ಏನೋ ಇದು ಅವರು ಒಂದು ಗೇಮ್ ಮಾಡಿ ನಮ್ಗೆಲ್ಲ ಹಿಂದೆ ಸರಿಸಿ ತಾವು ಬೇಕಾದರೂ ಟೆಂಡರ್ ಕೊಡ್ಬೇಕು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ಭೀಮಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಭೀಮಪ್ಪ, ನನ್ ತಪ್ಪಿಲ್ಲ ಅಂತಾರೆ ಇವರು. ಮತ್ತೆ ಆಡಿಯೋ ಕತೆ ಏನದು? ಯಾರು ಮಾತನಾಡಿದ್ದದೆಲ್ಲ? ಹೌದು ಪ್ರವೀಣ್, ಏನಂದ್ರೆ ಕಲಬುರಗಿಯಲ್ಲಿ ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವ ಅಧ್ಯಕ್ಷ ಜಗನ್ನಾಥ್ ಶೇಖ್ಜಿ ಅವರು ಏನಂದ್ರೆ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಾತನಾಡಿರ್ತಕ್ಕಂಥದ್ದು ಆಡಿಯೋದಲ್ಲಿ ಏನಂದ್ರೆ ನಾನು ಮಾತನಾಡಿಲ್ಲ, ಅವ್ರೇನಂದ್ರೆ ಮುಖ್ಯ ಇಂಜಿನಿಯರ್ ಮತ್ತು ಏನಂದ್ರೆ ಟೆಂಡರ್ ಹಾಕಿದ ಗುತ್ತಿಗೆದಾರ ಇಬ್ಬರು ಮಾತಾಡಿರ್ತಕ್ಕಂಥದ್ದು. ಅಂದ್ರೆ ಮುಖ್ಯ ಇಂಜಿನಿಯರ್ ಅವರು ನನಗೆ 3% ಕೊಡಿ ಅಂತ ಕೇಳಿದ್ದಾರೆ. ಆದ್ರೆ ಟೆಂಡರ್ ಹಾಕಿರ್ತಕ್ಕಂಥ ಗುತ್ತಿಗೆದಾರ ಏನಂದ್ರೆ ನಾನು 2.5% ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ಏನಂದ್ರೆ ಗುತ್ತಿಗೆದಾರ ನನಗೆ ಕೇಳ್ತಾನೆ ಏನಂದ್ರೆ ನನಗೆ 3% ಹೇಳ್ತಾ ಇದ್ದಾರೆ ಅಧಿಕಾರಿಗಳು. ಏನಂದ್ರೆ ಅದನ್ನ 2.5% ಏನಂದ್ರೆ ಮಾಡಿಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ಗುತ್ತಿಗೆದಾರ ಕೇಳ್ತಾರೆ. ಇದರಲ್ಲಿ ಏನಂದ್ರೆ ನನ್ನದು ಏನೂ ಇಲ್ಲ. ಏನಂದ್ರೆ ಟೆಂಡರ್ ಹಾಕಿರ್ತಕ್ಕಂಥವ್ರು ಮತ್ತು ಟೆಂಡರ್ ಏನಂದ್ರೆ ಇಂಜಿನಿಯರ್ಗಳು ಮಾತಾಡಿರ್ತಕ್ಕಂಥದ್ದು. ಇದರಲ್ಲಿ ನಂದು ಯಾವುದೇ ರೀತಿಯ ಪಾತ್ರ ಇಲ್ಲ. ಏನಂದ್ರೆ ಈ ಹಿಂದೆ ನಾನು ರಾಜ್ಯ ಸರ್ಕಾರದ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದೆ. ಈ ಎಲ್ಲ ಏನಂದ್ರೆ ಇಟ್ಟುಕೊಂಡು ನನ್ನ ವಿರುದ್ಧ ಈ ರೀತಿಯ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ನಾನು ಯಾವುದೇ ರೀತಿಯ ಈ ವಿಷಯಕ್ಕೆ ನಾನು ಜಗ್ಗಲ್ಲ ಅಂತ ಕೂಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯಾದ್ಯಂತ ನಾನು ಏನಂದ್ರೆ ಪ್ರವಾಸ ಮಾಡ್ತೇನೆ, ಗುತ್ತಿಗೆದಾರರನ್ನು ಒಗ್ಗಟ್ಟು ಮಾಡ್ತೇನೆ. ಈ ಸಂದರ್ಭದಲ್ಲಿ ಏನಂದ್ರೆ ಗುತ್ತಿಗೆದಾರರ ವಿರುದ್ಧ ನಡೀತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಕೂಡ ನಾನು ತಡೆಯುತ್ತೇನೆ ಅಂತ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಪ್ರವೀಣ್, ಓಕೆ ಭೀಮಪ್ಪ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕೂತು ಕೊಡುವಪ್ಪ ಇವರಿಗೆ, ಇಲ್ಲ ನಮ್ಗೆ ಅಸೋಸಿಯೇಷನ್ ಕೊಡುವಪ್ಪ ಅದು ಕೇಳಿದ್ರೆ ಸಂಬಂಧ ಬರ್ತದ. ನಾವು ಕೂತವ್ರು ಕೊಡುವತ್ನೂ ಹೇಳಿಲ್ಲ, ನಾವು ಕೂತವ್ರಿಗೆ ಏನದ ಈ ಕಡೆ ನಮ್ಮ ಹೊಸ ಸಂಘಕ್ಕೆ ಏನು ಕೊಡ್ರಿ ಅಂತ ನಾವೇನು ಕೇಳ್ಕೊಂಡಿಲ್ಲ.